ಹಾಯ್ ಕನ್ನಡವಿದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ 2023-24ನೇ ಸಾಲಿನಲ್ಲಿ SSLC ಪರೀಕ್ಷೆ 2 ಮತ್ತು 3 ಪರೀಕ್ಷೆಯನ್ನು ಬರೀಬೇಕು ಅನ್ಕೊಂಡಿರುವಂಥ ವಿದ್ಯಾರ್ಥಿಗಳಿಗೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿ 3 ಬಾರಿ ವಾರ್ಷಿಕ ಪರೀಕ್ಷೆಗಳನ್ನೇ ನಡೆಸಲಾಗ್ತದೆ. ಸೊ ಇನ್ನು ಮುಂದೆ ಅಂತ ಮಾಹಿತಿನ ಕೊಟ್ಟಿದ್ರು SSLC ವಿದ್ಯಾರ್ಥಿಗಳಿಗೆ, ದ್ವಿತೀಯ PUC ವಿದ್ಯಾರ್ಥಿಗಳಿಗೂ ಕೂಡ. ಸೊ ಅದೇ ರೀತಿಯಾಗಿ SSLC ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆ 1ರ ಫಲಿತಾಂಶ ಕೂಡ ಪ್ರಕಟ ಆಗಿದ್ದು, ಈ ಒಂದು ಪರೀಕ್ಷಾ ಫಲಿತಾಂಶದಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕಳೆದ ವರ್ಷಗಳಿಗೆ ಹೋಲಿಕೆ ಮಾಡಿದಂಥ ಸಂದರ್ಭದಲ್ಲಿ ಫೇಲ್ ಆಗಿದ್ದಾರೆ. ಒಂದು ಪಾಸಿಂಗ್ ಪ್ರಮಾಣ ಕೂಡ ಏನು ಡಿಕ್ರೀಸ್ ಆಗಿದೆ, ಇಳಿಕೆ ಕಂಡಿದೆ ಅಂತ ಹೇಳಬಹುದಾಗಿದ್ದು, ಸೊ ಇದರಲ್ಲಿ 2ನೇ ಪರೀಕ್ಷೆ 3ನೇ ಪರೀಕ್ಷೆಯನ್ನು ಕೂಡ ವಿದ್ಯಾರ್ಥಿಗಳಿಗೆ ನಡೆಸಲಾಗ್ತದೆ ಅಂತ ಶಿಕ್ಷಣ ಇಲಾಖೆ ಮೊದಲೇ ಮಾಹಿತಿನ ಕೊಟ್ಟಿದ್ರು. ಆ ಪ್ರಕಾರದಲ್ಲಿ ಈಗ 2ನೇ 3ನೇ ಪರೀಕ್ಷೆ ಕೂಡ ನಡೆಯುತ್ತೆ. ಸೊ ಇದೀಗ ವಿದ್ಯಾರ್ಥಿಗಳಿಗೆ ಇಲಾಖೆ ಕಡೆಯಿಂದ ವೇಳಾಪಟ್ಟಿ ಕೂಡ ಪ್ರಕಟ ಆಗಿದ್ದು, ಪರೀಕ್ಷೆಗಳಿಗೆ ಅರ್ಜಿಯನ್ನು ಕೂಡ ಆಹ್ವಾನ ಮಾಡಿದ್ರು. ಸೊ ಇದೀಗ ವಿದ್ಯಾರ್ಥಿಗಳಿಗೆ ಒಂದು ಬ್ಯಾಡ್ ನ್ಯೂಸ್ ಏನು ಬರ್ತಿದೆ ಅದ್ರ ಬಗ್ಗೆ ಮಾಹಿತಿನ ತಿಳಿಸುವಂತಿದ್ದಾರೆ. ಅದಕ್ಕೂ ಮುಂಚೆ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ನೀವೇನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರಿಗೆ ಮರಿದೇ ವಿಡಿಯೋ ಶೇರ್ ಮಾಡೋರಿಗೆ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗಳು ನಮ್ಮ ಚಾನಲ್ ಸಿಗ್ತಾ ಇರುತ್ತೆ. ವಿಡಿಯೋ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಅಲ್ಲಿ ಕೂಡ ಸುದ್ದಿ ಮಾಹಿತಿ ಅಪ್ಡೇಟ್ಸ್ ಪಡ್ಕೋತಾ ಇರ್ಬೋದು ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬರೋಣ. ವಿದ್ಯಾರ್ಥಿಗಳೇ, 2023-24ನೇ ಸಾಲಿನಲ್ಲಿ ಪರೀಕ್ಷೆ SSLC 1ರ ಪರೀಕ್ಷೆಯಲ್ಲಿ ವಿದ್ಯಾರ್ಥಿಗಳಿಗೆ ಸುಮಾರು 73% ರಿಸಲ್ಟ್ ಬಂದಿರುವಂಥದ್ದು. ಅದರಲ್ಲಿ ಸುಮಾರು ವಿದ್ಯಾರ್ಥಿಗಳಿಗೆ 20% ರಷ್ಟು ವಿದ್ಯಾರ್ಥಿಗಳ ಫಲಿತಾಂಶ ಡಿಕ್ರೀಸ್ ಆಗ್ತಿತ್ತು. ಇನ್ನು ಕೂಡ 20% ಗ್ರೇಸ್ ಮಾರ್ಕ್ಸ್ ಕೊಟ್ಟಿಲ್ಲ ಅಂತ ಇಲಾಖೆ ಕಡೆಯಿಂದನೇ ಅಧಿಕೃತವಾಗಿ ಮಾಹಿತಿನ ಕೊಟ್ಟಂತ ಸಂದರ್ಭದಲ್ಲಿ ಹಲವಾರು ಚರ್ಚೆಗೆ ಕೂಡ ಇದು ಕಾರಣ ಆಯಿತು. ಇದೀಗ ಇಲಾಖೆ ಕಡೆಯಿಂದ ಬರ್ತಿರುವಂತಹ ಒಂದು ಸುದ್ದಿ ಏನಂತಂದ್ರೆ ವಿದ್ಯಾರ್ಥಿಗಳಿಗೆ ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳಬಹುದಾಗಿದ್ದು, 20% ಗ್ರೇಸ್ ಮಾರ್ಕ್ಸ್ನ ಒಂದು ಪದ್ಧತಿ ಏನಿತ್ತಲ್ಲ, ಸೊ 20% ಗ್ರೇಸ್ ಮಾರ್ಕ್ಸ್ ಅನ್ನ ಕೊಟ್ಟಿದ್ರಲ್ಲ, ಅದನ್ನೇ ಒಂದು ಪರೀಕ್ಷೆ 2 ಮತ್ತು 3ನೇ ಪರೀಕ್ಷೆಗೆ ಕೊಡೋದಿಲ್ಲ ವಿದ್ಯಾರ್ಥಿಗಳಿಗೆ ಅಂತ ಮಾಹಿತಿ ಬರ್ತಾ ಇರುವಂಥದ್ದು. ಸೊ ಒಂದು ವಿದ್ಯಾರ್ಥಿಗಳಿಗೆ 2, 3ನೇ ಪರೀಕ್ಷೆ ಬರೀತಿರೋನಿಗೆ ಒಂದು ಬ್ಯಾಡ್ ನ್ಯೂಸ್ ಅಂತ ಹೇಳಬಹುದಾಗಿರುವಂಥದ್ದು ಇದನ್ನ. 2023-24ನೇ ಸಾಲಿನ SSLC ಪರೀಕ್ಷೆ 1ರಲ್ಲಿ ಈ ಒಂದು ಗ್ರೇಸ್ ಮಾರ್ಕ್ಸ್ ಅನ್ನು ಕೊಡುವಂತ ಕಾರಣದಿಂದನೇ ಒಂದು ಪರೀಕ್ಷಾ ಫಲಿತಾಂಶ, ಸೊ ಗ್ರೇಸ್ ಮಾರ್ಕ್ಸ್ ಅನ್ನು ಕೊಟ್ಟರು ಕೂಡ 20% ಗ್ರೇಸ್ ಮಾರ್ಕ್ಸ್ ಸಿಕ್ಕಿದ್ರು ಕೂಡ ವಿದ್ಯಾರ್ಥಿಗಳ ಪಾಸಿಂಗ್ ಪ್ರಮಾಣ ಹೆಚ್ಚಾಗಿಲ್ಲ. ನಂತರದಲ್ಲಿ ಒಂದು ಕಳಪೆ ಗುಣಮಟ್ಟ ಅಂತ ತೋರಿಸ್ಕೋಬಹುದಾಗಿರುವಂಥದ್ದು. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಅನ್ನು ಕೊಟ್ಟು ವಿದ್ಯಾರ್ಥಿಗಳ ಕಲಿಕಾ ಮಟ್ಟವನ್ನು ಹಾಳು ಮಾಡ್ತಿದ್ದಾರೆ. ಸೊ ಹಾಗೆ ಹೀಗೆ ಅಂತ ಸಾಕಷ್ಟು ಚರ್ಚೆಗಳು ಕೂಡ ಆಗಿತ್ತು. ನಂತರದಲ್ಲಿ ಇದೀಗ ಶಿಕ್ಷಣ ಸಚಿವರು ಕೂಡ ಅಧಿಕೃತವಾಗಿ ಮಾಹಿತಿನ ಕೊಟ್ಟಿದ್ದು, ಸಿಎಂ ಸಿದ್ದರಾಮಯ್ಯನವರು ಕೂಡ ಸೂಚನೆಯನ್ನು ಕೊಟ್ಟಿರುವಂಥದ್ದು. ಸೊ ಯಾಕೆ ಗ್ರೇಸ್ ಮಾರ್ಕ್ಸ್ ಅನ್ನು ಕೊಡ್ತಾ ಇದ್ದೀರಾ ವಿದ್ಯಾರ್ಥಿಗಳಿಗೆ, ಅದು ಅಲ್ಲದೆ ಪ್ರಮಾಣ ಯಾಕೆ ಹೆಚ್ಚಿಗೆ ಮಾಡಿದ್ರಿ, ಸೊ ಯಾರ ಪರ್ಮಿಷನ್ ಅನ್ನ ತಗೊಂಡ್ರಿ, ಈ ತರ ಎಲ್ಲ ಕೂಡ ವಿದ್ಯಾರ್ಥಿಗಳಿಗೆ ಅಂದ್ರೆ ವಿದ್ಯಾರ್ಥಿಗಳ ಪಾಯಿಂಟ್ ಆಫ್ ವ್ಯೂ ಇಂದ ಮತ್ತೆ ಶಿಕ್ಷಣ ಇಲಾಖೆ ಪಾಯಿಂಟ್ ಆಫ್ ವ್ಯೂ ಇಂದ ಅವರು ಎಲ್ಲ ಒಂದು ಸಭೆಯನ್ನ ಮಾಡೋದ್ರ ಮುಖಾಂತರ ಅವರು ಮಾಹಿತಿನ ತಿಳಿಸಿರುವಂತದ್ದು. ಸೊ ಈ ಪ್ರಕರಣದಲ್ಲಿ ಇದೀಗ ಬಂದಿರುವಂತಹ ಸುದ್ದಿ ಏನಂದ್ರೆ SSLC ಪರೀಕ್ಷೆ 2 ಮತ್ತು 3ನೇ ಒಂದು ಪರೀಕ್ಷೆನ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ಇನ್ನು ಮುಂದೆ ಗ್ರೇಸ್ ಮಾರ್ಕ್ಸ್ 20% ಇರೋದಿಲ್ಲ. ಸೊ ಕಳೆದ ವರ್ಷಗಳಂತೆ 5 ಅಥವಾ 10% ನಲ್ಲಿ ಗ್ರೇಸ್ ಮಾರ್ಕ್ಸ್ ಅನ್ನ ನೀಡಲಾಗ್ತದೆ ಅಂತ ಸುದ್ದಿ ಇರುವಂತದ್ದು ವಿದ್ಯಾರ್ಥಿಗಳೇ. ಸೊ ಹಾಗಾಗಿ ವಿದ್ಯಾರ್ಥಿಗಳಿಗೆ 20% ಗ್ರೇಸ್ ಮಾರ್ಕ್ಸ್ ಅನ್ನ 2023-24ನೇ ಸಾಲಿನ ಪರೀಕ್ಷೆ 2, 3 ಏನಿದೆಯಲ್ಲ SSLC ಇದು, ಸೊ ಆ ಒಂದು ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಕಳೆದ SSLC ಪರೀಕ್ಷೆ 1ರಲ್ಲಿ ಏನು ಕೊಟ್ಟಾರಲ್ಲ, ಸೊ ಆ ತರ ವಿದ್ಯಾರ್ಥಿಗಳಿಗೆ ಗ್ರೇಸ್ ಮಾರ್ಕ್ಸ್ ಅಂತೂ ಸಿಗೋದಿಲ್ಲ ವಿದ್ಯಾರ್ಥಿಗಳೇ. ಸೊ ಈ ಒಂದು ವಿಡಿಯೋ ಸಾಕಷ್ಟು ವಿದ್ಯಾರ್ಥಿಗಳಿಗೆ ಒಂದು ಇಷ್ಟ ಆಗದೇನೆ ಇರಬಹುದು ಅಂತ ಹೇಳ್ಬೋದಾಗಿದ್ದು, ನಿಮ್ಮ ಪ್ರಕಾರ ನಿಮ್ಮ ಅನಿಸಿಕೆಯನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಎಲ್ಲ ನಿಮ್ಮ ಸ್ನೇಹಿತರಿಗೂ ಕೂಡ ಮಾರಿದ ವಿಡಿಯೋನ ಶೇರ್ ಮಾಡಿ ಮಾಹಿತಿನ ತಲುಪಿಸಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇರುವಂತದ್ದು ವಿದ್ಯಾರ್ಥಿಗಳು.